ಇದನ್ನು ದಾಲ್ ಕಿಚಡಿ ಮಾಡೋ ವಿಧಾನ. ಪಾಲಕ್ ದಾಲ್ ಕಿಚಡಿ. ಅಕ್ಕಿ, ಹೆಸರುಬೇಳೆ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಪಾಲಕ್ ಒಂದು ಅರ್ಧ ಕಟ್ಟು, ಬೆಳ್ಳುಳ್ಳಿ 2, ಹಸಿಮೆಣಸಿನಕಾಯಿ, ಈರುಳ್ಳಿ, ಟೊಮೊಟೊ ಇವೆರಡನ್ನೂ ಒಟ್ಟಿಗೆ ಕುಕ್ಕರಲ್ಲಿ ಹಾಕಿ ಬೇಯಿಸೋಣ. ಅಕ್ಕಿ ಮತ್ತು ಹೆಸರುಬೇಳೆ ಹಾಕಿ 2 ವಿಸಿಲ್ ಹಾಕಬೇಕು. ಕುಕ್ಕರಲ್ಲಿ ಹಾಕಿದ್ದೀನಿ ನಾನು. ಕುಕ್ಕರ್ 2 ವಿಸಿಲ್ ಆಗೋ ತಟ್ಟಿಗೆಲ್ಲ 2 ರಿಂದ 3 ವಿಸಿಲ್ ಆಗೋ ತಟ್ಟಿಗೆಲ್ಲ ನಾವು ಒಗ್ಗರಣೆಗೆ ಹಾಕೋಣ. ಒಂದು 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿದ್ದೀನಿ. ಜೀರಿಗೆ ಹಾಕ್ತಾಯಿದ್ದೀನಿ. ನಾನು ಸಾಸಿವೆ ಯೂಸ್ ಮಾಡ್ತಾ ಇಲ್ಲ ಅದಕ್ಕೆ. ಬೆಳ್ಳುಳ್ಳಿ ಒಂದು ಸ್ವಲ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು ಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, ಒಂದು 4 ಸ್ವಲ್ಪ ಶೇಂಗಾ ಬೀಜ ಹಾಕಿದ್ದೀನಿ ಹುರಿದಿಟ್ಟುವಂಥದ್ದು. ಹಸಿಮೆಣಸಿನ್ಕಾಯಿ 2 ರಿಂದ 3, ಈರುಳ್ಳಿ ಸ್ವಲ್ಪ, ಟೊಮೊಟೊ ಸ್ವಲ್ಪ. ಇದು ಸ್ವಲ್ಪ ಸ್ಮ್ಯಾಶ್ ಆಗೋವರೆಗೂ ಬೇಯಿಸಬೇಕು. ಒಂದು 2-3 ಮಿನಿಟ್ಸು. ಸ್ವಲ್ಪ ಅರಿಶಿನ ಪುಡಿ ಬೇಗ ಬೇಯಲಿಕ್ಕೆ. ರುಚಿ ತಕ್ಕಷ್ಟು ಉಪ್ಪು. ನಾನು ಬೇಳೆ ಮತ್ತು ಅಕ್ಕಿ ಬೇಯಲಿಕ್ಕೆ ಹಾಕಿಲ್ಲ, ಅದಕ್ಕೆ ಇದರಲ್ಲಿ ಹಾಕ್ತಾಯಿದ್ದೀನಿ ಎಲ್ಲ ಒಟ್ಟಿಗೆ. ತೊಳೆದು ಸಣ್ಣ ಕಟ್ ಮಾಡಿರೋ ಪಾಲಕ್ ಹಾಕ್ತಾಯಿದ್ದೀನಿ. ಪಾಲಕ್ ಇದು ಫ್ರೈ ಆಗಬೇಕು ಸ್ವಲ್ಪ. ಫ್ರೈ ಆದರೆ ಸಾಕು. ಪಾಲಕ್ಕೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ. ಅದಕ್ಕೆ ಒಂದು ಸ್ವಲ್ಪ ಹುಣಸೆ ಹುಳಿ ಅಂತಾಯಿದ್ದೀನಿ ನಾನು. ಒಂದು ಸ್ವಲ್ಪ ಖಾರ ಹಾಕ್ತಾಯಿದ್ದೀನಿ. ಇನ್ನಿಷ್ಟು ಬೆಲ್ಲ, ಸ್ವಲ್ಪ ಗರಂ ಮಸಾಲೆ, ಇದೊಂದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಸ್ವಲ್ಪ ಬೇಯಲಿ. ಇದಿಷ್ಟನ್ನೇ ಬಿಸಿ ಅನ್ನ ಮಾಡ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ. ಒಂದು 2 ಮಿನಿಟ್ಸ್ ಬೇಯಲಿ. ಇದು ಮಸಾಲೆ ಬೇಯಲಿ. ಅಷ್ಟು ತಟ್ಟಿಯಲ್ಲಿ ನಾವು ಕುಕ್ಕರಲ್ಲಿ ಯಾವ ಥರ ಆಗಿದೆ ನೋಡೋಣ. ಅನ್ನ ಮತ್ತು ಹೆಸರುಬೇಳೆ ಇಷ್ಟಾದರೆ ಸಾಕು, ಬೆಂದಿದೆ ಚೆನ್ನಾಗಿ. ಇದಿಷ್ಟು ಬೆಂದರೆ ಸಾಕು. ಇವಾಗ ಮಾಡಿರುವಂಥ ಮಸಾಲೆ ಇದರೊಳಗೆ ಸೇರಿಸ್ಬಿಡೋಣ. ಮಸಾಲೆ ಹಾಕಿ ಸೇರಿಸಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕಿ
ಒಂದು 10 ನಿಮಿಷ ಮುಚ್ಚಳ ಮುಚ್ಚುತ್ತೀನಿ. ಒಂದು 5 ಮಿನಿಟ್ಸ್ ಮುಚ್ಚಿದ್ರೆ ಸಾಕು. ಅಷ್ಟರಲ್ಲಿ ಒಂದು 5 ಮಿನಿಟ್ಸ್ ಆಗೋಷ್ಟೊತ್ತಿಗೆಲ್ಲ ಒಂದು ಸ್ಪೂನ್ ಒಗ್ಗರಣೆ ಹಾಕೋಣ. ತುಪ್ಪ 1 ಸ್ಪೂನು, ಸ್ವಲ್ಪ ಸಾಸಿವೆ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಬಂದಿದೆ. ಒಂದು 5 ಮಿನಿಟ್ಸ್ ಆಗಿದೆ. ಇವಾಗ ಈ ಒಗ್ಗರಣೆನ ಇದರಲ್ಲಿ ಹಾಕ್ತಾಯಿದ್ದೀನಿ ನಾನು. ಬಿಸಿ ಬಿಸಿ ದಾಲ್ ಕಿಚಡಿ ರೆಡಿಯಾಗಿದೆ. ಸೊಪ್ಪು ತರಕಾರಿ ತಿನ್ನಲ್ಲ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಬಾಣ್ತಿರಿಗೆ ಮಕ್ಕಳಿಗೆ ಬಿಸಿ ಬಿಸಿ ದಾಲ್ ಕಿಚಡಿ ರೆಡಿ.